ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇದ್ದಕ್ಕಿದ್ದಂತೆ ಕೈ ಅಥವಾ ಕಾಲುಗಳು ಜೋಮು ಹಿಡಿಯುವುದು, ಮರಗಟ್ಟಿದಂತೆ ಆಗುವುದು ಅಥವಾ 1000 ಸೂಜಿಗಳಿಂದ ಚುಚ್ಚಿದಂತಹ ಅನುಭವವಾಗುವುದು. ಇದು ಬಹುತೇಕ ಎಲ್ಲರಿಗೂ ಆಗಿರುವ ಸಾಮಾನ್ಯ ಸಮಸ್ಯೆ. ಇದನ್ನು ನಾವು ವೈದ್ಯಕೀಯ ಭಾಷೆಯಲ್ಲಿ ಪ್ಯಾರೆಸ್ಥೀಶಿಯಾ ಎಂದು ಕರೆಯುತ್ತೇವೆ. ಈ ವಿಡಿಯೋದಲ್ಲಿ ಕೇವಲ 1 ನಿಮಿಷದಲ್ಲಿ ಈ ಸಮಸ್ಯೆಯಿಂದ ಉಪಶಮನ ಪಡೆಯುವುದು ಹೇಗೆ, ಇದು ಏಕೆ ಸಂಭವಿಸುತ್ತದೆ ಮತ್ತು ಇದನ್ನು ಶಾಶ್ವತವಾಗಿ ತಡೆಯುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಜೋಮು ಹಿಡಿಯುವುದಕ್ಕೆ ಮುಖ್ಯವಾಗಿ 2 ರೀತಿಯ ಕಾರಣಗಳಿವೆ: ತಾತ್ಕಾಲಿಕ ಮತ್ತು ದೀರ್ಘಕಾಲಿಕ. ತಾತ್ಕಾಲಿಕ ಕಾರಣಗಳು ಟೆಂಪರರಿ. ಒತ್ತಡ, ಕಂಪ್ರೆಷನ್, ಒಂದೇ ಕಡೆ ಬಹಳ ಹೊತ್ತು ಕುಳಿತುಕೊಳ್ಳುವುದು ಅಥವಾ ಮಲಗುವುದು. ಉದಾಹರಣೆಗೆ ತೋಳಿನ ಮೇಲೆ ತಲೆ ಇಟ್ಟುಕೊಂಡು ಮಲಗುವುದು. ನಿರ್ಜಲೀಕರಣ, ಡಿಹೈಡ್ರೇಷನ್. ದೇಹದಲ್ಲಿ ನೀರಿನ ಕೊರತೆಯಾದಾಗ ರಕ್ತ ಸಂಚಾರ ನಿಧಾನವಾಗುತ್ತದೆ. ಕೆಲವು ಔಷಧಿಗಳನ್ನು ತೆಗೆದುಕೊಂಡಾಗ ಈ ರೀತಿಯ ಸಂವೇದನೆಗಳು ಬರಬಹುದು. ದೀರ್ಘಕಾಲಿಕ ಕಾರಣಗಳು ಕ್ರಾನಿಕ್. ಮಧುಮೇಹ, ಡಯಾಬಿಟಿಸ್. ಮಧುಮೇಹದಿಂದಾಗಿ ನರಗಳಿಗೆ ಹಾನಿಯಾಗುತ್ತದೆ. ಇದನ್ನು ನರರೋಗ, ನ್ಯೂರೋಪತಿ ಎನ್ನುತ್ತೇವೆ. ಪೋಷಕಾಂಶಗಳ ಕೊರತೆ, ವಿಟಮಿನ್ ಡೆಫಿಷಿಯನ್ಸಿ, ಮುಖ್ಯವಾಗಿ ವಿಟಮಿನ್ B12, ಪೊಟ್ಯಾಸಿಯಂ ಅಥವಾ ಮೆಗ್ನೀಸಿಯಂ ಕೊರತೆಯಿಂದ ನರಗಳ ಆರೋಗ್ಯ ಕೆಡುತ್ತದೆ. ಕಾರ್ಪಲ್ ಟನಲ್ ಸಿಂಡ್ರೋಮ್. ಮಣಿಕಟ್ಟಿನ ಭಾಗದಲ್ಲಿರುವ ನರದ ಮೇಲೆ ಒತ್ತಡ ಬಿದ್ದಾಗ ಕೈಗಳು ಜೋಮು ಹಿಡಿಯುತ್ತವೆ. ಥೈರಾಯ್ಡ್ ಸಮಸ್ಯೆಗಳು. ಥೈರಾಯ್ಡ್ ಗ್ರಂಥಿಯ ಕಾರ್ಯದಲ್ಲಿನ ಏರುಪೇರು ಕೂಡ ಇದಕ್ಕೆ ಕಾರಣವಾಗಬಹುದು. ಈ ಸಮಸ್ಯೆಯಿಂದ ಸಂಪೂರ್ಣ ಮುಕ್ತಿ ಪಡೆಯಲು ನೀವು ಈ ತಡೆಗಟ್ಟುವ ಕ್ರಮಗಳನ್ನು ನಿಯಮಿತವಾಗಿ ಪಾಲಿಸಬೇಕು. 1. ಭಂಗಿಯ ಬಗ್ಗೆ ಗಮನ ಕೊಡಿ. ಕೆಲಸ ಮಾಡುವಾಗ ಅಥವಾ ಕುಳಿತುಕೊಳ್ಳುವಾಗ ನಿಮ್ಮ ಭಂಗಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಕುತ್ತಿಗೆ ಮತ್ತು ಭುಜಗಳ ಮೇಲೆ ಭಾರ ಹಾಕುವುದನ್ನು ತಪ್ಪಿಸಿ. 2. ನಿಯಮಿತ ವಿಸ್ತರಣೆ, ಸ್ಟ್ರೆಚಿಂಗ್. ಪ್ರತಿದಿನ ಕುತ್ತಿಗೆ, ಭುಜ ಮತ್ತು ಕೈಕಾಲುಗಳಿಗೆ ಸಂಬಂಧಿಸಿದ ಸರಳ ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನು ಮಾಡಿ. ಇದರಿಂದ ನರಗಳು ಮತ್ತು ಸ್ನಾಯುಗಳು ಆರೋಗ್ಯವಾಗಿರುತ್ತವೆ. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ. ನಿನಗೆ ನನ್ನಲ್ಲಿ ಒಲವೋ, ಅರಿಯೇ ನನ್ನಲ್ಲಿ ಛಲವೋ. ನಲಿವ ಗುಲಾಬಿ ಹೂವೇ, ಒಲವೋ ಛಲವೋ. 3. ನೀರು ಮತ್ತು ಸಮತೋಲಿತ ಆಹಾರ. ವಿಟಮಿನ್ B12, ಹಾಲು, ಮೊಸರು, ಮೊಟ್ಟೆ ಮತ್ತು ಮೆಗ್ನೀಸಿಯಂ, ಬಾಳೆಹಣ್ಣು, ಪಾಲಕ್ ಇರುವ ಆಹಾರಗಳನ್ನು ಸೇವಿಸಿ. ದೇಹಕ್ಕೆ ಸಾಕಷ್ಟು ನೀರು ಪೂರೈಕೆಯಾಗುವಂತೆ ನೋಡಿಕೊಳ್ಳಿ. 4. ಆರೋಗ್ಯಕರ ತೂಕ ಮತ್ತು ವ್ಯಾಯಾಮ. ನಿಯಮಿತ ವ್ಯಾಯಾಮದಿಂದ ರಕ್ತ ಸಂಚಾರ ಸುಗಮವಾಗುತ್ತದೆ. ಆರೋಗ್ಯಕರ ತೂಕ ಕಾಪಾಡಿಕೊಳ್ಳುವುದರಿಂದ ನರಗಳ ಮೇಲೆ ಬೀಳುವ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಬಹುದು. ಮೊದಲಿಗೆ ಈ ಜೋಮು ಹಿಡಿಯುವ ಅನುಭವವಾದ ತಕ್ಷಣವೇ ನೀವು 1 ನಿಮಿಷದೊಳಗೆ ಮಾಡಬೇಕಾದ 3 ತ್ವರಿತ ಪರಿಹಾರಗಳನ್ನು ನೋಡೋಣ. 1. ಭಂಗಿ ಬದಲಿಸಿ ಮತ್ತು ಅಲುಗಾಡಿಸಿ. ಜೋಮು ಹಿಡಿದ ಭಾಗದ ಮೇಲೆ ಒತ್ತಡ ಬಿದ್ದಿರುವುದೇ ಮುಖ್ಯ ಕಾರಣ. ಹಾಗಾಗಿ ತಡಮಾಡದೆ ನಿಮ್ಮ ಕುಳಿತುಕೊಳ್ಳುವ ಅಥವಾ ಮಲಗುವ ಭಂಗಿಯನ್ನು ತಕ್ಷಣ ಬದಲಾಯಿಸಿ. ಕೈ ಜೋಮು ಹಿಡಿದಿದ್ದರೆ ಆ ಕೈಯನ್ನು ನೇರ ಮಾಡಿ ಗಟ್ಟಿಯಾಗಿ ಕೆಳಗೆ ಅಲುಗಾಡಿಸಿ. ಕಾಲು ಜೋಮು ಹಿಡಿದಿದ್ದರೆ ನಿಧಾನವಾಗಿ ಎದ್ದು ನಿಂತು ಆಧಾರದೊಂದಿಗೆ ಕಾಲಿನ ಮೇಲೆ ಭಾರ ಹಾಕಿ ಅಥವಾ ಪಾದವನ್ನು ವೃತ್ತಾಕಾರವಾಗಿ ತಿರುಗಿಸಿ. ಹೀಗೆ ಮಾಡುವುದರಿಂದ ರಕ್ತ ಸಂಚಾರ ತಕ್ಷಣವೇ ಸುಗಮವಾಗುತ್ತದೆ. 2. ಕುತ್ತಿಗೆ ಮತ್ತು ಮಣಿಕಟ್ಟನ್ನು ವಿಸ್ತರಿಸಿ. ಕೈಗಳ ಜೋಮು ಹಿಡಿಯುವಿಕೆ ಕೆಲವೊಮ್ಮೆ ಕುತ್ತಿಗೆಯ ನರಗಳ ಮೇಲಿನ ಒತ್ತಡದಿಂದಲೂ ಬರಬಹುದು. ಆದ್ದರಿಂದ ಕುತ್ತಿಗೆಯನ್ನು ನಿಧಾನವಾಗಿ ಬಲ ಮತ್ತು ಎಡಕ್ಕೆ, ಹಾಗೆಯೇ ಮೇಲಕ್ಕೆ ಮತ್ತು ಕೆಳಕ್ಕೆ ವಿಸ್ತರಿಸಿ. ಸ್ಟ್ರೆಚ್. ಕೈ ಮತ್ತು ಮಣಿಕಟ್ಟನ್ನು ಸಹ ವಿಸ್ತರಿಸುವುದರಿಂದ ನರಗಳಿಗೆ ವಿಶ್ರಾಂತಿ ಸಿಗುತ್ತದೆ. 3. ತ್ವರಿತ ಮಸಾಜ್. ಜೋಮು ಹಿಡಿದ ಪ್ರದೇಶವನ್ನು ಅಥವಾ ಅದರ ಸುತ್ತಮುತ್ತಲಿನ ಸ್ನಾಯುಗಳನ್ನು ಬೇರೆ ಕೈಯಿಂದ ಲಘುವಾಗಿ ಉಜ್ಜಿ ಅಥವಾ ಮಸಾಜ್ ಮಾಡಿ. ಈ ಮಸಾಜ್ ರಕ್ತ ಸಂಚಾರವನ್ನು ಹೆಚ್ಚಿಸಿ ನರಗಳನ್ನು ಜಾಗೃತಗೊಳಿಸುತ್ತದೆ. ಕೊನೆಯದಾಗಿ, ಈ ಸಮಸ್ಯೆ ಸಾಮಾನ್ಯವಾದರೂ ಕೆಲವೊಂದು ಪರಿಸ್ಥಿತಿಗಳಲ್ಲಿ ತಕ್ಷಣ ವೈದ್ಯಕೀಯ ನೆರವು ಅಗತ್ಯವಿರುತ್ತದೆ. ಈ ಕೆಳಗಿನ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಜೋಮು ಹಿಡಿಯುವಿಕೆ ಪದೇ ಪದೇ ಮತ್ತು ಕಾರಣವಿಲ್ಲದೆ ಸಂಭವಿಸಿದರೆ, ಈ ಸಂವೇದನೆ 10 ನಿಮಿಷಗಳಿಗಿಂತ ಹೆಚ್ಚು ಕಾಲ ಸತತವಾಗಿ ಮುಂದುವರಿದರೆ, ಜೋಮು ಹಿಡಿಯುವಿಕೆಯ ಜೊತೆಗೆ ತೀವ್ರವಾದ ನೋವು, ಸ್ನಾಯು ದೌರ್ಬಲ್ಯ ಅಥವಾ ನಡೆಯಲು ಕಷ್ಟ ಆಗುತ್ತಿದ್ದರೆ, ಇದು ಪಾರ್ಶ್ವವಾಯು, ಸ್ಟ್ರೋಕ್ ಅಥವಾ ಬೆನ್ನುಮೂಳೆಯ ಗಂಭೀರ ಸಮಸ್ಯೆಯ ಸಂಕೇತವಾಗಿರಬಹುದು.
ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.